ಸೊ ನಿಮ್ಮ MLC ಕೈ ತಪ್ಪಲಿಕ್ಕೆ ಕಾರಣಗಳು ಏನಿರ್ಬೋದು ಸರ್? ನನ್ನ ಹೆಸರು ಬಂದು ಅದು ಕೈ ಬಿಡ್ಲಿಕ್ಕೆ ಏನು ಕಾರಣ ಎನ್ನುವ ಕುತೂಹಲ ನನಗಿದೆ. ಸೊ ಕ್ರಿಮಿನಲ್ ಇನ್ನೆಲ್ಲದು ಮಾತಾಡ್ತಿದ್ದು ಗೊತ್ತಾಗಿರೋದು ಒಂದು ಮಾತ್ರ ಏನಂದ್ರೆ ನನ್ನ ಕಿವಿಗೆ ಬಿದ್ದಿರೋದು ಅವ್ನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದಾನೆ. ಇವತ್ತು ವರ್ಕಿಂಗ್ ಜರ್ನಲಿಸ್ಟ್ಗಳಲ್ಲಿ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್, ನಾಟ್ ಆಸ್ ಅಹಿಂದ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಕನ್ನಡ ಪತ್ರಕರ್ತರಲ್ಲಿ ನನ್ನಷ್ಟು ಅನುಭವ, ನನ್ನಷ್ಟು ಕೆಲಸ ಮಾಡಿದ ಇನ್ನೊಬ್ಬ ಪತ್ರಕರ್ತರನ್ನು ಕಣ್ಣೆದುರು ಕನ್ನಡದ ಪತ್ರಕರ್ತರು ನೋಡಿದ್ರೆ ಅವರ ಕಾಲಿಗೆ ಬೀಳ್ತೇನೆ. ಆಯ್ತಾ, ದೋಣಿ ದಾಟಿಕೊಂಡು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ನಾನು. ಅಲ್ಲ, ಕೆಲವೊಬ್ರು ಜನಗಳು MLC ಆಗೋದಕ್ಕೋಸ್ಕರನೇ ಸಿದ್ದರಾಮಯ್ಯನ ಜೊತೆ ಅದಲ್ಲ, ನಾನು ನಿಮ್ಗೆ ಇವತ್ತು ಹೇಳ್ತೇನೆ, ಫಸ್ಟ್ ಟೈಮ್ ಹೇಳ್ತೇನೆ ಇದನ್ನು. ನಾನು ಒಂದೇ ಒಂದು ಟ್ರಾನ್ಸ್ಫರ್ ಮತ್ತೊಂದಕ್ಕೆ ನಾನು ಸಿದ್ದರಾಮಯ್ಯನವರಿಂದ ಸೈನ್ ಹಾಕಿಲ್ಲ. ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರುಗಳ ಕೈಕಾಲು ಹೇಗೆ ಕಟ್ಟಿ ಹಾಕ್ತಾರೆ ಅನ್ನೋದು ಗೊತ್ತಿದೆ. ನಾನು 5 ವರ್ಷ ನೋಡಿದ್ದೇನೆ ಸ್ವಾಮಿ ಅದು. ಸೊ ನಿಮ್ಮ MLC ಕೈ ತಪ್ಪಲಿಕ್ಕೆ ಕಾರಣಗಳು ಏನಿರ್ಬೋದು ಸರ್? ಸೊ ನೀವು ಈಗ ನಾನು ಕೇಳಬಾರ್ದು ನನಗೇನು ಕೇಳಿದಕ್ಕೆ ಏನಿಲ್ಲ, ಯಾಕೆಂದ್ರೆ ನಾನು ಮೊನ್ನೆ ಮಾತಾಡಿದಾಗ ನಿಮ್ಗೆ ಸರ್ ನನಗೆ ನಾನು ಬೇಕಾದ್ರೆ ಇನ್ನು 10 ಬಾರಿ ಹೇಳ್ತೇನೆ. ನನಗಂದ್ರೆ ಅದು ಪುನರಾವರ್ತನೆ ಆಗ್ತಾರೆ ಎನ್ನುವ ದೃಷ್ಟಿಯಿಂದ ಅಷ್ಟೇ ಹೇಳ್ತಾ ಇದ್ದೇನೆ. ಕಾರಣ ನೋಡಿ, ನನಗೆ ನಾನು ಹೇಳಬಹುದಾದ ಒಂದಷ್ಟು ಕಾರಣಗಳಿದೆ. ಅಂದ್ರೆ ನಾನು ಅದನ್ನು ಸಾಬೀತು ಮಾಡ್ಬೋದು, ಅಂದ್ರೆ ಇಂಥ ಕಾರಣಗಳಂತ. ನಾನು ಹೇಳಲಾಗದ ಒಂದಷ್ಟು ಕಾರಣಗಳಿದೆ, ಯಾಕೆಂದರೆ ನಾನು ಅದನ್ನು ಸಾಬೀತು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆಯಿತಾ, ಸೊ ಹೇಳಬಹುದಾದ ಕಾರಣ ಏನಂದರೆ ನನಗೂ ಗೊತ್ತಿಲ್ಲ. ಈಗ ನಾನು ಅದನ್ನು ಮುಖ್ಯಮಂತ್ರಿ ಹತ್ರನೂ ಕೇಳಲಿಲ್ಲ, KPCC ಅಧ್ಯಕ್ಷರ ಹತ್ರನೂ ಕೇಳಲಿಲ್ಲ, ಇಲ್ಲದ್ರೆ AICC ಅಧ್ಯಕ್ಷರ ಹತ್ರ ಕೇಳಿಲ್ಲ. ನನಗೇನಂದರೆ ನಾನು ಲೀಸರಾಗಿ ಕೇಳ್ತೇನೆ, ನನ್ನ ಹೆಸರು ಬಂದು ಅದು ಕೈ ಬಿಡಲಿಕ್ಕೆ ಏನು ಕಾರಣ ಎನ್ನುವ ಕುತೂಹಲ ನನಗಿದೆ. ಅದು ನಾನು ತಿಳ್ಕೊಳ್ಳೋ ನನ್ನ ಹಕ್ಕು ಅಂತಲೂ ನಾನು ತಿಳ್ಕೊಂಡಿದ್ದೇನೆ. ನಿಜ. ನನಗೆ ಈಗ ನಾನು ಜನವರಿ 14ಕ್ಕೆ ಮುಖ್ಯಮಂತ್ರಿ ಹತ್ರ ಹೋಗಿ ನಾನು ಏನು ಅವ್ರಿಗೆ ಹೇಳಿದೆ, ನೀವು ಮಾಧ್ಯಮ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಆ ರೀತಿಯ ಪ್ರಸಂಗ ಬಂದರೆ ನಾನು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ದೇನೆ. ಅದನ್ನು ನಾನು ಭಾರ ಏನು ಒಪ್ಕೊಳ್ತೇನೆ. ನಾನು ಯಾರ ಹತ್ರನೂ ಕೇಳಲಿಲ್ಲ, ಅವರಾಗೇ ನನ್ನ ಹೆಸರು ಸರಿಸಿದೆ ಅಂತ ಹೇಳೋದಿಲ್ಲ. ನಾನೇ ಹೋಗಿ ಅವ್ರ ಹತ್ರ ಕೇಳಿದ್ದೇನೆ ಮಾಧ್ಯಮ ಕ್ಷೇತ್ರದಿಂದ. ಅದು ಏನು ಕಾರಣ ಅಂದರೆ ನೋಡಿ, ನೀವು ಅಹಿಂದ ವರ್ಗವನ್ನು ಪ್ರತಿನಿಧಿಸುವವರು. ಇವತ್ತು ಈಗ ಈ ರಾಹುಲ್ ಗಾಂಧಿಯವರು ಡೆಲ್ಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಹೇಳಿದರು, ಆಯಿತಾ, ಮಾಧ್ಯಮದಲ್ಲಿ ಎಷ್ಟು ಮಂದಿ ದಲಿತರು ಇದ್ದಾರೆ, ಮಾಧ್ಯಮದಲ್ಲಿ ಎಷ್ಟು ಮಂದಿ ಹಿಂದುಳಿದ ಜಾತಿಗಳಿದ್ದಾರೆ, ಮಾಧ್ಯಮದಲ್ಲಿ ಎಷ್ಟು ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಕೇಳಿದರು. ನಾನು ಆ ಪ್ರಶ್ನೆಯನ್ನು ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೇನೆ. ಆಯಿತಾ, ಈಗ ಮಾಧ್ಯಮ ಕ್ಷೇತ್ರದಲ್ಲಿ ದಲಿತರ ರೆಪ್ರೆಸೆಂಟೇಷನ್ ಎಷ್ಟಿದೆ, ಎಷ್ಟು ಮಂದಿ ಹಿಂದುಳಿದ ಜಾತಿಗಳು, ದಲಿತರು, ಮುಸ್ಲಿಮರು ಸಂಪಾದಕರಾಗಿದ್ದಾರೆ, ಮಾಧ್ಯಮ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಉನ್ನತ ಸ್ಥಾನಗಳಲ್ಲಿ ದಲಿತರು, ಹಿಂದುಳಿದ ಜಾತಿಗಳಿದ್ದಾರೆ? ಇಲ್ಲ. ಇದು ವಾಸ್ತವ. ಇದು ಇವತ್ತು ನಿನ್ನೆದಲ್ಲ. ನಾನೊಂದು 10 ವರ್ಷ 20 ವರ್ಷಗಳಿಂದ ಇದನ್ನು ಬರೀತಾ ಬಂದವನು ನಾನು. ಸೊ ನಾನೇನು ಹೇಳಿದೆ, ನೀವು ಮಾಧ್ಯಮದಿಂದ ಒಬ್ಬ ಅಹಿಂದ ವರ್ಗದಿಂದ ಬಂದ ಒಬ್ಬ ಪತ್ರಕರ್ತನನ್ನು ನೀವು ಮಾಡುವ ಉದ್ದೇಶ ಇದ್ರೆ ನಿಮ್ಮ ಕಾಲದಲ್ಲಿ ಮಾತ್ರ ಅದು ಸಾಧ್ಯ ಇದೆ ಅಂತ. ಅದರಿಂದ ಅಂಥ ಅವಕಾಶ ಇದ್ರೆ ನಾನು ಇಂಟ್ರೆಸ್ಟೆಡ್ ಅಂತ ನಾನು ಹೇಳಿದ್ದೇನೆ. ಆ ನಂತರ ಆ ಹೆಸರು ಬಂದದ್ದು ನಿಜ, ಅದರ ನಂತರ ಕೈತಪ್ಪಿ ಹೋಗಿದ್ದು ನಿಜ. ಸಹಜವಾದ ನನಗೆ ಒಂದು ಕುತೂಹಲ ಇವತ್ತು ಇದೆ, ಅದು ಯಾಕೆ ಕೈತಪ್ಪಿ ಹೋಯಿತು ಅಂತ. ನಾನು ಬಹಳ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದಿದ್ರೆ ಅವ್ನು ಕ್ರಿಮಿನಲ್. ಈಗ 2 ಕಾರಣ ಅಲ್ವಾ, ಒಬ್ಬ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಸಾಮಾನ್ಯವಾಗಿ ಇಂಥದ್ರಲ್ಲಿ 2 ಕಾರಣಗಳಿರುತ್ತೆ. ನಿಜ. ಒಂದು, ಅವನು ಕ್ರಿಮಿನಲ್ ಆಗಿರಬೇಕು, ಇಲ್ಲದ್ರೆ ಅವನು ಭ್ರಷ್ಟ ಆಗಿರಬೇಕು ಅಂತ. ಅದನ್ನು ಹೇಳ್ಬೇಕು ಯಾರಾದರೂ, ನೀನು ಒಬ್ಬ ಭ್ರಷ್ಟ, ಅದಕ್ಕೆ ನಿನಗೆ ಕೊಟ್ಟಿಲ್ಲ, ನೀನು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಗಳನ್ನು ಮಾಡಿದಿ, ಲ್ಯಾಂಡ್ ಗ್ರಾಬಿಂಗ್ ಮಾಡಿರಿದಿ, ಮತ್ತೊಂದು ಮಾಡಿದಿ, ಆದರೆ ಸರಿ, ನನ್ನ ತೆಗೆದಿಡಿ. ಸೊ ಕ್ರಿಮಿನಲ್ ಇನ್ನೆಲ್ಲದು ಮಾತಾಡ್ತಿದ್ದು ಅದನ್ನಲ್ಲ. ನನ್ನ ಪ್ರಶ್ನೆ ಏನಂದರೆ, ಈಗ ಸಾಮಾನ್ಯವಾಗಿ ಈ ವಿಧಾನಸಭಾ ಸದಸ್ಯರು, ಇಲ್ಲದ್ರೆ ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ, ಇದಕ್ಕಾಗಿ ಅಭ್ಯರ್ಥಿಗಳ ಒಂದು ನಾಮಿನೇಷನ್ ರಿಜೆಕ್ಟ್ ಆಗೋದು ಇಲ್ಲದೆ ಆದರೆ ಅದಕ್ಕೆ ಕಾರಣಗಳ ಸಾಮಾನ್ಯವಾಗಿ ಏನಾಗುತ್ತೆ, ಅವ್ನಿಗೆ ಏನಾದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಇಲ್ಲ ಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಏನಾದರೂ ಇದೆಯಾ, ಇಲ್ಲದ್ರೆ ಅವ್ನು ದೇಶದ್ರೋಹದ ಏನಾದರೂ ಕೆಲಸ ಮಾಡಿದ್ದಾನೆ, ಇಲ್ಲದ್ರೆ ಅವ್ನು ಇನ್ಸೇನ್ ಆಗಿದ್ದಾನ ಮಾನಸಿಕವಾಗಿ, ಅದು ಇರುತ್ತೆ ಅಲ್ವಾ. ಅಂಥದ್ದು ಏನಾದರೂ ಇದೆ ಮಾಡಬೇಕು. ಇಲ್ಲ ಬೇರೆ ಕಾರಣ ಏನಾದರೆ ಐಡಿಯಾಲಜಿಕಲ್ ಇಶ್ಯೂಸು ಮತ್ತೊಂದು ಇರಬೇಕು. ನನಗೇನಿಲ್ಲ, ನನ್ನ ಪ್ರಕಾರ ನನ್ನ ಮೇಲೆ ಅಂಥ ಆರೋಪಗಳು ಯಾವುದೂ ಇಲ್ಲ. ಇದ್ದರೆ ಸರ್ಕಾರದ ಬಳಿ ಇರಬೇಕು. ಆ ಕಾರಣಕ್ಕಾಗಿ ನನಗೆ ಗೊತ್ತಾಗಿರೋದು ಒಂದು ಮಾತ್ರ ಏನಂದರೆ, ನನ್ನ ಕಿವಿಗೆ ಬಿದ್ದಿರೋದು ಅವ್ನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದಾನೆ
ನಾನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದಾನೆ ಎನ್ನುವುದೊಂದು ಬಿಟ್ಟರೆ ಬೇರೆ ಯಾವ ಕಾರಣಗಳು ನನಗೆ ಇಲ್ಲಿ ಫಸ್ಟಿಗೆ ಇತ್ತು. ಏನಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ಮಾಡಬೇಕು ಅಂತ ನಾವು KPCC ಅಧ್ಯಕ್ಷರು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಅವ್ರ ಅಧ್ಯಕ್ಷರಾಗಿ ಅವ್ರು ಹೇಳುವ ಕರ್ತವ್ಯ ಅದು ಬೇರೆ ಪ್ರಶ್ನೆ. ಆದರೆ ನೀವು ನಾಮಿನೇಷನ್ಸ್ಗಳನ್ನು ಪಕ್ಷದ ಅಧ್ಯಕ್ಷರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ರಾಜ್ಯಸಭೆ ಇರುತ್ತೆ, ಮೊನ್ನೆ 4 ಮಂದಿ ಅಂತಂದರು, ವಕೀಲರನ್ನು ತಂದರು, ಸೋಷಿಯಲ್ ವರ್ಕ್ ತಂದರು, ಲತಾ ಮಂಗೇಶ್ಕರ್ ಆಗಿದ್ರು, ಸಚಿನ್ ತೆಂಡೂಲ್ಕರ್ ಆಗಿದ್ರು. ಈ ರೀತಿ ಮಾಡ್ತಾರೆ. ಪತ್ರಕರ್ತರಲ್ಲಿ ಕೂಡ ಅಲ್ಲಿ ಆಗಿದ್ದಾರೆ. ಇಲ್ಲೂ ಕೂಡ ಹಿಂದೂ ರಾಮಯ್ಯ ಆಗಿದ್ರು, ಹಿಂದೆ ರಾಮಣ್ಣ ಆಗಿದ್ರು, ಮಾಧ್ಯಮ ಕ್ಷೇತ್ರದಿಂದಲೇ ಆಗಿದ್ರು. ಅದರ ನಂತರ ಅದು ಪರಂಪರೆ ನಿಂತು ಹೋಗ್ಬಿಡ್ತು. ಅದರಿಂದ ಆ ಕಾರಣ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ. ಈಗ ಅದು ಇದೇ ಈಗ ಅಂಥದ್ದಿದ್ರೆ ಮಾಧ್ಯಮ ಕ್ಷೇತ್ರದಿಂದ ನಾನು ಅದನ್ನು ಸಿದ್ದರಾಮಯ್ಯ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮಾಧ್ಯಮ ಕ್ಷೇತ್ರದಿಂದ ನಾನು ಭಾಳ ಮಂದಿ ಮಾಧ್ಯಮದಲ್ಲಿ ಚರ್ಚೆ ಆಯಿತು ಹಿಂದುಳಿದ ಜಾತಿಗಳ ಕೋಟದಲ್ಲಿ ಅಂತ. ನಾನು ಹಿಂದುಳಿದ ಜಾತಿಗಳ ಕೋಟದಲ್ಲಿ ಕೇಳಿಲ್ಲ. ಹಿಂದುಳಿದ ಜಾತಿಗಳ ಕೋಟದಲ್ಲಿ ಕೊಡಿದ್ರೆ ನನಗೆ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಹೇಳ್ತಿರೋ ಅಹಿಂದ ವರ್ಗದಿಂದ ಬಂದ ಪತ್ರಕರ್ತರನ್ನ ನೀವು ಪರಿಗಣಿಸೋದಿದ್ರೆ ನಾನು ಪರಿಗಣಿಸಿ ಮತ್ತು ನಾನು ಮೋಸ್ಟ್ ಎಲಿಜಿಬಲ್ ಅಂತ ನಾನು ಅದರ ಬಗ್ಗೆ ಹೇಳಲಿಕ್ಕೆ ನನಗೆ ಏನೂ ಅಭ್ಯಂತರ ಇಲ್ಲ. ನಾನು ಇವತ್ತು ಈ ಮಾತನ್ನು ಸ್ವಲ್ಪ ಅತಿ ಅಂತ ಅನಿಸ್ಬೋದು, ಆದರೂ ಹೇಳ್ತೇನೆ, ಇವತ್ತು ವರ್ಕಿಂಗ್ ಜರ್ನಲಿಸ್ಟ್ಗಳಲ್ಲಿ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್. ನಾಟ್ ಆಸ್ ಎ ಅಹಿಂದ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಕನ್ನಡ ಪತ್ರಕರ್ತರಲ್ಲಿ ನನ್ನಷ್ಟು ಅನುಭವ, ನನ್ನಷ್ಟು ಕೆಲಸ ಮಾಡಿದ ಇನ್ನೊಬ್ಬ ಪತ್ರಕರ್ತರನ್ನು ಕಣ್ಣೆದುರು ಕನ್ನಡದ ಪತ್ರಕರ್ತರು ನೋಡಿದ್ರೆ ಅವರ ಕಾಲಿಗೆ ಬೀಳ್ತೇನೆ. ಯಾರಾದರೂ ಈಗ ಇಷ್ಟು ಚಾನಲ್ಗಳಿಗೆ ಕೋಟ್ ಹಾಕೊಂಡು ಅದು ಮಾಡಿದ್ದೆಲ್ಲ ಬೊಬ್ಬೆ ಆಗ್ತಾರಲ್ಲ, ಯಾರಾದರೂ ಈ ರಾಜ್ಯ ಬಿಟ್ಟು ಹೊರಗಡೆ ಹೋಗಿ ಒಂದು ದಿನ ರಿಪೋರ್ಟ್ ಮಾಡಿದ್ದಾರೆ ಕೇಳಿ. ನಾನು ಡೆಲ್ಲಿಯಿಂದ ಹಿಡಿದು ರಾಜ್ಯದ ಇಡೀ ದೇಶದ ಎಲ್ಲ ಕಡೆ ಸುತ್ತಾಡಿ ನಾನು ಮಾಡಿದ್ದೇನೆ. ಅಸ್ಸಾಂ ರೈಟ್ ಕವರ್ ಮಾಡಿದ್ದೇನೆ, ಗುಜರಾತ್ ರೈಟ್ಸ್ ಕವರ್ ಮಾಡಿದ್ದೇನೆ, ಪಾರ್ಲಿಮೆಂಟ್ ಕವರ್ ಮಾಡಿದ್ದೇನೆ, ಕಾವೇರಿ ಕೃಷ್ಣ ಡಿಸ್ಪ್ಯೂಟ್ಗಳನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಕವರ್ ಮಾಡಿದ್ದೇನೆ. ಯಾರಾದರೂ ಒಬ್ಬರು ಹೇಳಿರಿ ಇಲ್ಲ ದಿನೇಶ್ಗಿಂತ ನಾನೇ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ ಒಬ್ಬ ಕನ್ನಡ ಬರ್ತಾನೆ ನನ್ನ ವಯಸ್ಸಿನವನು ಎದುರು ಬಂದರೆ ಅವನ ಕಾಲಿಗೆ ಬೀಳ್ತೇನೆ. ನಾನು ಆ ಆಧಾರಲ್ಲಿ ಕೇಳ್ತಾ ಇರೋದು. ನಾನು ನೋಡಿ, ಇವತ್ತಿನ ಮಾಧ್ಯಮದಲ್ಲಿ ಒಬ್ಬ ಅಹಿಂದ ವರ್ಗದವರು ಬಂದು ಕೆಲಸ ಮಾಡಲಿಕ್ಕೆ ಎಷ್ಟೋ ಕಷ್ಟ ಇದೆ, ಅದು ಗೊತ್ತಾಯ್ತಾ? ಅದು ನಾವು ಅದನ್ನೆಲ್ಲ ಫೇಸ್ ಮಾಡಿದ್ದೇವೆ. ನಮ್ಮನ್ನು ಹೇಗೆ ತುಳಿಲಿಕ್ಕೆ ಪ್ರಯತ್ನ ಪಟ್ಟರು, ನಮ್ಮನ್ನು ಹೇಗೆ ಕಾಳೆಯಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಸುಮ್ಮನೆ ಏಣಿ ಹತ್ತಿ ಲಿಫ್ಟ್ ಹತ್ತಿ ಬಂದವರಲ್ಲ, ನಾವು ಒಂದೊಂದು ಮೆಟ್ಲು ಹತ್ತಿ ಬಂದವರು. ಲಿಫ್ಟ್ ಹತ್ತಿ ಹೋಗ್ಲಿಕ್ಕೆ ಜಾತಿಯ ಬಲ ಇದ್ದವರು ಲಿಫ್ಟ್ ಹತ್ತಿ ಹೋಗ್ತಾರೆ. ನಾನು ಒಂದೊಂದು ಮೆಟ್ಲು ಹತ್ತಿ ಬಂದವನು. ನಾನು 600 ರೂಪಾಯಿ ಸಂಬಳದ ಕೆಲಸವನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡು ನ್ಯೂಸ್ ಪ್ರಿಂಟಲ್ಲಿ ಮಲಗಿ ನಾನು ಮುಂಗಾರಿನಲ್ಲಿ ಮಾಡಿದವನು. ನಾನು ಆಯ್ತಾ, ದೋಣಿ ದಾಟಿಕೊಂಡು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವನು. ನಾನು ನನ್ನ ಬಗ್ಗೆ ಹೇಳಬಾರದು, ಆದರೆ ಅಷ್ಟು ಕಷ್ಟ. ನಾನು ದೇಶದಲ್ಲಿ ಚುನಾವಣೆ ಕವರ್ ಮಾಡುವಾಗ ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದ್ದೇನೆ. ನನ್ನ ಕೆಲಸ ಅದು. ನಾನು ಅದ್ರ ಮಾಡಿದ್ರೆ ಅದರಿಂದ ಐ ಆಮ್ ದಿ ಮೋಸ್ಟ್ ಕ್ವಾಲಿಫೈಡ್, ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್. ನಾನು ಹಾಗೆ ನೋಡಿದರೆ ನೀವು ಅಹಿಂದ ವರ್ಗ ಇಲ್ಲದ್ರೆ ಕನ್ನಡದ ಪತ್ರಕರ್ತರನ್ನು ಮಾಧ್ಯಮ ಕ್ಷೇತ್ರನ ಆಯ್ಕೆ ಮಾಡೋದಿದ್ರೆ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್. ನಾನು ಯಾರಾದರೂ ನನ್ನ ಎದುರಿಗೆ ಬಂದು ಹೇಳಿ ಇಲ್ಲ ದಿನೇಶ್ಗಿಂತ ನಾನು ಎಲಿಜಿಬಲ್ ಅಂತ ಹೇಳಿದರೆ ಕಾಲಿಗೆ ಬೀಳ್ತೇನೆ ನಾನು. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಹೇಳ್ತಾ ಇದ್ದಾರೆ ಅಲ್ವಾ, ಜಾತ್ಯತೀತ ಸಿದ್ಧಾಂತ ಏನು ಹೇಳ್ತಾ ಇದ್ದಾರೆ, ಇಲ್ಲ ಸಂವಿಧಾನದ ಆಶಯಗಳನ್ನು ಹೇಳ್ತಾ ಇದ್ದಾರೆ. ನಾನು ಅದನ್ನು ನನ್ನ ಮೊದಲ ದಿನದ ಪೆನ್ ಹಿಡಿದ ದಿನದಿಂದ ಐ ಕ್ಯಾನ್ ಪ್ರೊಡ್ಯೂಸ್ ಮೈ ರಿಪೋರ್ಟ್ಸ್, ಮೈ ಆರ್ಟಿಕಲ್ಸ್. ನಾನು ಇವತ್ತು ಸಡನ್ ಸೆಕ್ಯುಲರ್ ಆದವನಲ್ಲ. ನಾನು ಯಾರಾದರೂ ಕಾಂಗ್ರೆಸ್ ಇಲ್ಲದ್ರೆ ಮತ್ತೊಬ್ಬ ಪಕ್ಷದ ನಾಯಕರಿಂದ ಸೆಕ್ಯುಲರಿಸಂ ಕಲಿತವನಲ್ಲ. ನನ್ನದು ಬದುಕಿನ ದೀಕ್ಷೆ ಅದು. ನಾನು ಬುದ್ಧಿ ತಿಳಿದ ದಿನದಿಂದ ಸೆಕ್ಯುಲರ್. ನಾನು ಇವತ್ತು ನಿನ್ನೆ ಸೆಕ್ಯುಲರ್ ಆದವನಲ್ಲ. ನಾನು MLC ಆಗಲಿಕ್ಕೆ ಸೆಕ್ಯುಲರ್ ಆಗಿದವನಲ್ಲ. ಅಲ್ಲ, ಕೆಲವೊಬ್ರು ಜನಗಳು MLC ಆಗೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಜೊತೆ ಅದಲ್ಲ. ನಾನು MLC ಮಿತಿಲ್ಲ ನನಗೆ ಅದು. ಅದರ ಬಗ್ಗೆ ನಾನು ಈಗ ಮುಂಗಾರಿನಲ್ಲಿ ನಾನು BCom ಗ್ರಾಜ್ಯುಯೇಟ್, ನಾನು LLB ಮಾಡಿ ಅಡ್ವೊಕೇಟ್ ಆಗ್ಲಿಕ್ಕೆ ಅಂತ ಹೊರಟವನು. ಆಮೇಲೆ LLB ಬೇಡ ಅಂತ ಫೈನಲ್ ಇಯರ್ ಎಕ್ಸಾಮೇ ಕೊಡೋದವನು. ಅಂದ್ರೆ ಪತ್ರಕರ್ತನೇ ಆಗಿರ್ಬೇಕು ಅಂತ ನಾನು ಬಂದವನು. ನಾನು ಎಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಆಯ್ತಾ, ನಾನು ಈಗ BD ಅಡ್ವೈಸರ್ ಆಗಿ ಸಿದ್ದರಾಮಯ್ಯ ಅವರಲ್ಲಿ ಕೆಲಸ ಮಾಡಿದ್ದೇನಲ್ಲ. ನಾನು ನಿಮ್ಗೆ ಇವತ್ತು ಹೇಳ್ತೇನೆ, ಫಸ್ಟ್ ಟೈಮ್ ಹೇಳ್ತೇನೆ ಇದನ್ನು. ನಾನು ಒಂದೇ ಒಂದು ಟ್ರಾನ್ಸ್ಫರು ಮತ್ತೊಂದಕ್ಕೆ ನಾನು ಸಿದ್ದರಾಮಯ್ಯನವರಿಂದ ಸೈನ್ ಹಾಕಿಲ್ಲ. ಯಾರಾದರೂ ನೀವೆಲ್ಲ RTI ಆಕ್ಟಿವಿಸ್ಟ್ಗಳೆಲ್ಲ ಒಂದು ಅಪ್ಲಿಕೇಶನ್ ಹಾಕಿ ನನ್ನ ಒಂದು ಲೆಟ್ರ್, ಈಗ ಅದರ ನಂತರ ಒಬ್ಬರು ಆದರೂ ಅವರ ಲೆಟ್ರೇ ಸಿಕ್ಕಿಬಿಡ್ತು, ಅವರು ರೆಕಮೆಂಡೇಶನ್ ಮಾಡಿರೋದು ಒಂದೇ ಒಂದು. ಇದು ನಾನು ಹೇಳ್ತೇನೆ, ಹಿಂದೆ ಯಾರೂ ಆಗಿಲ್ಲ, ಮುಂದೆ ಯಾರೂ ಆಗೋದಿಲ್ಲ. ನಾನು 5 ವರ್ಷ ಸಿದ್ದರಾಮಯ್ಯನವರ ಕಚೇರಿಯಲ್ಲಿ, ಮುಖ್ಯಮಂತ್ರಿ ಕಚೇರಿ ಇದೆಯಲ್ಲ, ಒಂದೇ ಒಂದು ಲೆಟ್ರಿಗೆ
ಟ್ರಾನ್ಸ್ಫರ್ ಆಗಲಿ ಇಲ್ಲದ್ರೆ ಯಾವುದೋ ಕಾಂಟ್ರಾಕ್ಟರ್ನ ಬಿಲ್ಲು ಮತ್ತೊಂದು ಲಾಭ ತರುವ ಒಂದೇ ಒಂದು ಸಿಗ್ನೇಚರ್ ಹಾಕಿಸಿಲ್ಲ ನಾನು. ನನ್ನ ಕಣ್ಣೆದುರಿಗೆ ಎಂತೆಂಥವ್ರು ಎಂತೆಂಥ ಸಿಗ್ನೇಚರ್ ಆಗಿ ಏನೆಲ್ಲ ದುಡ್ಡು ಮಾಡಿದ್ರೆ ಇದೇ ಕಣ್ಣಲ್ಲಿ ನೋಡಿದೆ ನಾನು ಅಷ್ಟು ಪ್ರಾಮಾಣಿಕವಾಗಿದ್ದವನು. ನಾನು ಹೇಳ್ತೇನೆ, ನನ್ನ ವೃತ್ತಿ ಬದುಕಿನ ನನ್ನ ಕೆಲಸ ಬೇರೆ, ವೈಯಕ್ತಿಕ ಬದುಕಿನ ಪ್ರಾಮಾಣಿಕತೆ ಬೇರೆ. ಅದರಿಂದ ನನಗೆ ಅದನ್ನು ಕೇಳುವ ಹಕ್ಕಿತ್ತು ಅಂತ ತಿಳ್ಕೊಂಡಿದ್ದೆ ನಾನು. ಮಾಧ್ಯಮದಲ್ಲಿ ನೋಡಿ, ಅಹಿಂದ ಎನ್ನುವುದು ಬರೀ ರಾಜಕೀಯದಲ್ಲಿ ಅಹಿಂದ ಆದರೆ ಸಾಲದು ನನ್ನ ಪ್ರಕಾರ. ಹೌದು, ನಾನು ಮಾಧ್ಯಮದಲ್ಲೂ ಅಹಿಂದ ಬರಬೇಕು, ಉದ್ಯಮದಲ್ಲೂ ಅಹಿಂದ ಬರಬೇಕು, ಸಾಹಿತ್ಯದಲ್ಲೂ ಅಹಿಂದ ಬರಬೇಕು, ಆಗ ಮಾತ್ರ ಅಹಿಂದ ಬೆಳೆಯುತ್ತೆ. ಬರೀ ರಾಜಕೀಯದಲ್ಲಿ ಅಹಿಂದ ಆದ್ರೆ ಬೆಳೆಯುವುದಿಲ್ಲ. ರಾಜಕೀಯದ ಅಹಿಂದ ಉಳಿದವರೆಲ್ಲ ಸೇರಿ ರಾಜಕೀಯದ ಅಹಿಂದವನ್ನು ಮುಗಿಸ್ತಾರೆ. ಅದೇ ಆಗ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಅಲ್ವಾ. ಸೊ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕಾರಣಕ್ಕಾಗಿ ನನ್ನ ಆತ್ಮಸಾಕ್ಷಿ ಅನಿಸ್ತು ನಾನು ಅದಕ್ಕೆ ಎಲಿಜಿಬಲ್ ಅಂತ. ನನ್ನ ಆತ್ಮಸಾಕ್ಷಿ ಹೇಳದೇ ಇದ್ದರೆ ನಾನು ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ನನ್ನ ಆತ್ಮಸಾಕ್ಷಿ ಅನಿಸ್ತು, ನೀವು ಮಾಧ್ಯಮ ಕ್ಷೇತ್ರದಿಂದ ಕೊಡೋದಿಲ್ಲ ಆದರೆ ನೋ ಕ್ವಶನ್, ನಾನು ಅದರ ಬೇಡವೇ ಬೇಡ. ಮಾಧ್ಯಮ ಕ್ಷೇತ್ರದಿಂದ ಕೊಡೋದಿದ್ರೆ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್. ಆ ಕಾರಣಕ್ಕಾಗಿ ನಾನು ಅವರಿಗೆ ಇದನ್ನೆಲ್ಲ ವಿವರಗಳನ್ನು ಹೇಳಿಲ್ಲ. ನಾನು ಇವತ್ತು ಹೇಳ್ತಾ ಇರೋದು, ನಾನು ಹೇಳಿದೆ ಮಾಧ್ಯಮ ಕ್ಷೇತ್ರದಿಂದ ನೀವು ಯಾರನ್ನಾದರೂ ಆರಿಸೋದಿದ್ರೆ, ಆಯ್ಕೆ ಮಾಡಿದ್ರೆ, ನಾಮಿನೇಷನ್ ಮಾಡಿದ್ರೆ ಐ ಆಮ್ ಇಂಟ್ರೆಸ್ಟೆಡ್. ನಾನು ಅಂದ್ರೆ ಅವರಿಗೆ ಒಂದು ಕಲ್ಪನೆ ನೀವು ಕೊಡ್ಲೇಬೇಕಂತ ಏನು ಹೇಳಿಲ್ಲ. ನಾನು ಇಂಟ್ರೆಸ್ಟ್ ಇಲ್ಲ, ನಾನು ಅದನ್ನು ಇನ್ನೆರಡು ಹೇಳಿದ್ದೇನೆ ಅವರಿಗೆ. ನನಗೆ ಆಗದಿದ್ರು ನನಗೇನು ಬೇಸರ ಇಲ್ಲ ಅಂತ ಹೇಳಿದ್ದೇನೆ. ಅದು ಇಂಪಾರ್ಟೆಂಟ್. ನೀವು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೇನೆ. ನನಗೆ MLC ಆಗದೆ ಇದ್ರೆ ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರುಗಳ ಕೈಕಾಲು ಹೇಗೆ ಕಟ್ಟಿ ಆಗ್ತಾರೆ ಅನ್ನೋದು ಗೊತ್ತಿದೆ. ನಾನು 5 ವರ್ಷ ನೋಡಿದ್ದೇನೆ ಸ್ವಾಮಿ. ಅದು ನಾನು ಈ ರಾಜಕೀಯದಿಂದ ಸಿದ್ದರಾಮಯ್ಯನವರ ಸುತ್ತಲ ರಾಜಕೀಯದಿಂದ ನಾನು ಹೊರತಾದವನಲ್ಲ. ನಾನು ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ಅವ್ರು ಮಾಡಬೇಕಾದನ್ನು ಕೂಡ ಮಾಡಲಾಗದ ಪರಿಸ್ಥಿತಿಯನ್ನು ಅವರು ನೋಡಿದ್ದೇನೆ. ಹೈಕಮಾಂಡ್ ಇರುತ್ತೆ, ಮತ್ತೊಂದು ಒತ್ತಡ ಇರುತ್ತೆ. ನಾನು ಆಮೇಲೂ ಹೇಳಿದ್ದೇನೆ, ಪ್ರಭಾಕರ್ ಹತ್ರನೂ ಹೇಳಿದ್ದೇನೆ, ನನಗೋಸ್ಕರ ಸಿದ್ದರಾಮಯ್ಯನವರು ಕಾಡುದು ಬೇಡುದು ಮಾಡಬೇಕಾಗಿಲ್ಲ. ಅವರಿಗೆ ಅಂಥ ಕಷ್ಟಗಳು ಬಂದರೆ ಐ ವಿಲ್ ವಿಡ್ರಾ ಮೈ ಸೆಲ್ಫ್ ಹ್ಯಾಪಿಲಿ. ವಿದೌಟ್ ಎನಿ ರಿಗ್ರೆಟ್ ನನಗೆ ಅದು ಬೇಡ ಅಂತ ಹೇಳಿದ್ದೇನೆ ನಾನು. ನನಗೋಸ್ಕರ ಅವರು ಮತ್ತೆ ಇಲ್ಲ ಯಾರ ಹತ್ರನೋ ಅದು ಕಾಡುದು ಬೇಡುದು, ಅವರನ್ನು ಸಣ್ಣವರಾಗಿ ಮಾಡೋದು ಬೇಡ ಅವರು ಅಂತ ಹೇಳಿದ್ದೇನೆ. ನಾನು ಆ ಮಟ್ಟಿಗೆ ಮಾತಾಡಿದ್ದೇನೆ ನಾನು. ಅದರಲ್ಲಿ ಏನಿಲ್ಲ. ನಾನು ಒಂದೇ ಒಂದು ಸಾರಿ ಕೇಳಿದ್ದು, ಬೇಕಾದ್ರೆ ಯಾರ ಹತ್ರ ಆದ್ರೂ ಕೇಳಿ, ಮತ್ತೊಮ್ಮೆ ಹೋಗಿ ಸರ್ ನನ್ನ MLC ಏನಾಯ್ತು ಸರ್, ಈ ಹೈಕಮಾಂಡ್ ಏನು ಹೇಳ್ತು ಸರ್, ನೆವರ್. ಒಂದೇ ಜನವರಿ 14ರಲ್ಲಿ ಒಂದು ಸರಿ ಕೇಳಿದ್ದೇನೆ. ಆನಂತರ ನಾನು ಪ್ರಭಾಕರ್ ಹತ್ರ ಟಚ್ಚಲ್ಲಿದ್ದೆ. ಅದನ್ನು ಹೇಳ್ತೇನೆ, ನಾನು ಸುಳ್ಳು ಏನು ಹೇಳುವುದಿಲ್ಲ. ಪ್ರಭಾಕರ್ ಹತ್ರ ಟಚ್ಚಲ್ಲಿದ್ದೆ, ಏನಾಗ್ತಾ ಇದೆ ಏನಾಗ್ತದೆ. ಆ ಸಂದರ್ಭದಲ್ಲಿ ಒಂದು ಮಾತು ಬಂತು, ನೀವು ಕಾಂಗ್ರೆಸ್ನ ವಿರುದ್ಧ ಏನೋ ಬರೆದಿದ್ದೀರಿ ಅಂತೆ, ಅದು ಇದು ಬಂತು. ನಾನು ಅದನ್ನು ಕ್ಲಾರಿಫೈ ಮಾಡಿದೆ. ಆಗ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿದ್ದೇನೆ, ಅದನ್ನು ನಾನು ಹೇಳಿದ್ದೇನೆ, ಈ ರೀತಿ ಬಂದಿದೆ, ಏನು ಬಂತು ಅಂತ ಕೇಳಿದರು. ಪಾಪ ಅವರು ನನ್ನ ವೆಲ್ ವಿಷರ್ ಅವರು ಈಗ ಹೇಳಿದ್ರು, ನಾನು ಈ ರೀತಿ ಬಂದಿದೆ, ಅದನ್ನು ನನಗೆ ಕಳಿಸಿ, ನಾನು ಅವ್ರ ಗಮನಕ್ಕೆ ತರ್ತೇನೆ ಅಂತ ಹೇಳಿದರು. ನಾನು ಪ್ರಭಾಕರ್ಗೂ ಕಳಿಸಿದ್ದೇನೆ, ವೇಣುಗೋಪಾಲ್ ಅವ್ರು ಕಳಿಸಿದ್ದೇನೆ. ಅಂದರೆ ಈ ರೀತಿ ಏನಿಲ್ಲ, ನಾನು ಕಾಂಗ್ರೆಸ್ನ ಅಂದರೆ ವಿರುದ್ಧ ಬರೆದದ್ದು. ನಾನು ಆಸ್ ಎ ಜರ್ನಲಿಸ್ಟ್ ನಾನು ಎನಲೈಸ್ ಮಾಡಿರ್ಬೋದು, ಆಯ್ತಾ. ನಾನು ಕಾಂಗ್ರೆಸ್ ವಿರುದ್ಧನೂ ಮಾಡಿದ್ದೇನೆ, BJP ವಿರುದ್ಧನೂ ಮಾಡಿದ್ದೇನೆ, ಮತ್ತೊಬ್ಬರ ವಿರುದ್ಧನೂ ಮಾಡಿದ್ದೇನೆ. ನಾನು ಆಸ್ ಎ ಜರ್ನಲಿಸ್ಟ್ ಐ ಹ್ಯಾವ್ ಪರ್ಫಾರ್ಮ್ಡ್. ಅದು ಬೇರೆ ಪ್ರಶ್ನೆ. ಆದರೆ 2013ರ ನಂತರ ನಾನು ಜರ್ನಲಿಸಮಿಂದ ಇಲ್ಲಿ ಬಂದ ನಂತರ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಸೊ ಅದನ್ನು ನನ್ನ ಗಮನಕ್ಕೆ ತಂದಿದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನು ಕಾರಣ ಇವತ್ತಿಗೂ ಗೊತ್ತಿಲ್ಲ. ಒಂದು ಅಂತ ಕಾರಣ ಇದ್ರೆ ನನಗೆ ಇದು ನನ್ನದು ಬೇಸರ ಅಂತಲ್ಲ, ನನ್ನ ಒಳಗಿರೋ ಒಂದು ಜಿಜ್ಞಾಸೆ ಅದು. ಅಂದ್ರೆ ಯಾಕೆ ರಿಜೆಕ್ಟ್ ಆಯ್ತು ಅನ್ನೋದು. ಯಾರಾದರೂ ಒಂದು ನೋಡಿ, ಈ ಕಾರಣಕ್ಕಾಗಿ ನೀನೊಬ್ಬ ಕ್ರಿಮಿನಲ್, ನೀನೊಬ್ಬ ಕರಪ್ಟ್, ನೀನೊಬ್ಬ ದೇಶದ್ರೋಹಿ, ನೀನೊಬ್ಬ ಇನ್ಸೇನ್ ಫೆಲೋ, ನಿನ್ನ ಬುದ್ಧಿ ಸರಿ ಇಲ್ಲ, ಅದೊಂದು ಕ್ವಾಲಿಫಿಕೇಶನ್ ಅದು ಇದೆಯಲ್ಲ, ಇನ್ಸೆಂಟ್ ಫೇಲ್ ಕ್ಯಾನಾಟ್. ಇಲ್ಲದ್ರೆ ನಿಮಗೆ ಏಜ್ ಆಗಿಲ್ಲ, ಅದನ್ನು ಹೇಳಿಕ್ಕೆ ಆಗೋದಿಲ್ಲ. ಇಂಥ ಕಾರಣ 1, 2, 3 ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದರೆ ನಾನು ಅದನ್ನು ಮುಂದೆ ಕಂಟೆಸ್ಟ್ ಮಾಡ್ಬೋದು. ಇಲ್ಲ ನೀವು ಹೇಳಿದ್ದು ಸುಳ್ಳು ಅಂತ. ನನಗೆ ಇವತ್ತಿನವರೆಗೆ ಯಾರು ಹೇಳಿಲ್ಲ. ನಾನು ಕೇಳ್ತೇನೆ ಇವತ್ತು. ಅಂದರೆ ಈಗ AICC ಅವರು ಯಾರೋ ನಾರ್ತ್ ಇಂಡಿಯಾದವರು ಆದರೆ ಬೇರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚು ಆತ್ಮೀಯರು. ನಾನು ಇವತ್ತು ಹೇಳ್ತೀನಿ ಅದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.